ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಡಿಕೆಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಬೆಂಬಲ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕುರಿತು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿಕೆಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯರುಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹೋರಾಟ ಸಮಿತಿಯ ಸದಸ್ಯರು, ಹಲವು ದಶಕಗಳಿಂದ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ. ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗಬೇಕೆಂದು ಹೋರಾಟ ದಶಕಗಳಿಂದ ನಡೆಯುತ್ತಿದೆ. ಎಷ್ಟೋ ಸರ್ಕಾರಗಳು ಬಂದು ಹೋದರೂ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಲು ಆಸಕ್ತಿ ತೋರುತ್ತಿಲ್ಲ. ಈ ಕಾರಣಕ್ಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾದರೆ ಚಿಕ್ಕೋಡಿ ಕೂಡ ಜಿಲ್ಲೆ ಆಗುತ್ತದೆ ಎಂದು ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡಿಗೇರ ಹೇಳಿದರು. ಪ್ರತ್ಯೇಕ ರಾಜ್ಯ ಬೇಕಂತ ನಮ್ಮ ರಾಜ್ಯ ಕೇಳಿದರು. ಅದಕ್ಕೆ ಅದು ಸತ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಒಂದು ಕಾಯ್ದೆ ಮಾಡಿರ್ತಾರೆ, ಸರ್ಕಾರ ಕಾಯ್ದೆ ಮಾಡಿ. ಆ ಕಾಯ್ದೆ ಪ್ರಕಾರ ಅನುದಾನ ಕೊಡಾಕತ್ತಿಲ್ಲ, ಇವರು ಅಭಿವೃದ್ಧಿಗೆ ಆಗತ್ತಿಲ್ಲ. ಪ್ರತಿಯೊಂದು ವಿಷಯದಾಗ ಇವರು ಮಲ್ತಾಯಿ ಧೋರಣೆ ತೋರ್ಸ್ಕೊತ ಬಂದರು. ರಾಜಕೀಯ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರ ಇರ್ಬೋದು, ಯೋಜನೆಗಳು ಇರ್ಬೋದು, ಎಲ್ಲಾನು ದಕ್ಷಿಣ ಭಾಗಕ್ಕೆ ಅವ್ರ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಮಾಡ್ತಾರು. ಈಗ ಇಲ್ಲಿ ಕೆಲವೊಂದಷ್ಟು ರಾಜ್ಯ ಮಟ್ಟದ ಸರ್ಕಾರಿ ಕಚೇರಿಗಳು ಬೇಕಂತ ಕಳೆದ ಒಂದು 16 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದು ಇವತ್ತಿನವರೆಗೂ ಯಾವ ಒಂದು ರಾಜ್ಯ ಕಚೇರಿನೂ ಕೂಡ ಬಂದಿಲ್ಲ. ಮತ್ತು IT BT ಬೇಕಂತನೂ ಕೇಳಿದೆವು ನಾವು, ಅವತ್ತು ಅದನ್ನು ಕೊಡಾಕ್ತಾ ಇರಲಿಲ್ಲ. ಇದನ್ನೆಲ್ಲ ನೋಡಬೇಕಾದ್ರೆ ಅದನ್ನು ನಾವು ಖಂಡಿಸ್ಬೇಕಾಗ್ತೈತಿ. ಮತ್ತು ಪ್ರತ್ಯೇಕ ರಾಜ್ಯ ಕೇಳುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗ್ತೈತಿ. ನಾವು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಒಂದು ವೇಳೆ ಚಿಕ್ಕೋಡಿ ಜಿಲ್ಲಾ ನೀವು ಮಾಡಕ್ಕೆ ಹಿಂದೆ ಸರಿದಂದ್ರೆ ನಾವು ಪ್ರತ್ಯೇಕ ರಾಜ್ಯಕ್ಕೆ ಬೆಂಬಲ ಕೊಡಬೇಕಾಗ್ತೈತಿ, ಬೇಡಿಕೆ ಇಡಬೇಕಾಗ್ತೈತಿ. ಮತ್ತು ನೀವು ಮಾಡಲಿಲ್ಲ ಅಂದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ಉಗ್ರ ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತೀವಿ ಸರ್. ಬಳಿಕ ಸಮಾಜ ಸೇವಕರು ಹಾಗೂ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಕಾಗವಾಡ ಶಾಸಕ ರಾಜು ಕಾಗೆ ಅವರು ಪ್ರತ್ಯೇಕ ರಾಜ್ಯದ ಕುರಿತು ಹೇಳಿಕೆ ನೀಡಿದ್ದು ಸ್ವಾಗತಾರ್ಹವಾಗಿದೆ. ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಮಲತಾಯಿ ಧೋರಣೆ ಆಗುತ್ತಿದೆ. ದಕ್ಷಿಣ ಕರ್ನಾಟಕದಲ್ಲಿ 10 ಕಿಲೋಮೀಟರ್ಗೊಂದು ಜಿಲ್ಲೆ ಇದೆ. ಆದರೆ ಬೆಳಗಾವಿ ಜಿಲ್ಲೆಯು ಇಷ್ಟೊಂದು ದೊಡ್ಡದು ಇದ್ರೂ ಕೂಡ ಯಾಕೆ ವಿಭಜನೆ ಆಗುತ್ತಿಲ್ಲ? ಈ ಕಾರಣಕ್ಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಎಂದರು. ದಕ್ಷಿಣ ಕರ್ನಾಟಕದಾಗ ಏನಿತ್ತು ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಗಂತೂ ಮಹಾ ಇದು ಮಾಡತ್ತಾರ, ಮಲ್ತಾಯಿ ಧೋರಣೆ ಸಾಕಷ್ಟು. ಈಗ ನೋಡ್ರಿ, ದಕ್ಷಿಣದಾಗ ಹೋದ್ರೆ ನೀವು 10 ಲಕ್ಷ ಜನಸಂಖ್ಯೆದೊಳಗೆ 5-10 ಕಿಲೋಮೀಟರ್ ಒಂದು ಜಿಲ್ಲಾಗಳಾಗಿದ್ದಾವೆ. ಕರ್ನಾಟಕ ರಾಜ್ಯದಾಗ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡ್ರಿ ಅಂತಂದ್ರೆ 20-25 ವರ್ಷದ ಹೋರಾಟದಿಂದ ಸುದ್ದ ಮಾಡೋಕ್ತಾ ಇರಲಿಲ್ಲ. ಈಗ ನಮ್ಮದು ದೊಡ್ಡ ಅನ್ಯಾಯ ಆಗೈತೆ ರೀ. ಯಾಕಂದ್ರೆ 50 ಲಕ್ಷ ಜನಸಂಖ್ಯೆಯಲ್ಲಿ 10 ಲಕ್ಷ ಜನಸಂಖ್ಯೆಯಲ್ಲಿ 50 ಲಕ್ಷ ಜನಸಂಖ್ಯೆ ಅಂದ್ರೂ ಒಂದೇ ಅಖಂಡ ಬೆಳಗಾವಿ ಜಿಲ್ಲೆ ಇಟ್ಟಿದ್ದಾರೆ. ಇದು ವಿಭಜನೆ ಮಾಡೋಕ್ತಾ ಇರಲಿಲ್ಲ. ಮತ್ತು ಉತ್ತರ ಕರ್ನಾಟಕದಾಗ ವಿಶೇಷವಾಗಿ ಜನಪ್ರತಿನಿಧಿ ಒಂದು ಇಚ್ಛಾಶಕ್ತಿ ಕೊರತೆ ಐತ್ರಿ. ಇಚ್ಛಾಶಕ್ತಿ ಇಲ್ಲಿ ಅವರಿಗೆ. ದಕ್ಷಿಣದವ್ರು ಹಂಗೆ ಹೋರಾಟ ಮಾಡಿ ಅವ್ರಿಗೆ ಏನು ಬೇಕಾದ್ರೆ ಪಡ್ಕೋತಾರೋ ಹಂಗೆ ಹೋರಾಟ ಮಾಡಿ ಪಡ್ಕೊಳಕ್ಕೆ ಆಗಲಿಲ್ಲ. ಈ ದೃಷ್ಟಿಯಿಂದ ನೋಡ್ಕೊಂಡು ಉತ್ತರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ಕಾಗವಾಡ ಶಾಸಕರಿಗೆ ರಾಜು ಕಾಗೆ ಏನೈತಿ ಪ್ರತ್ಯೇಕ ರಾಜ್ಯ ಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ಇದು ಸ್ವಾಗತಾರ್ಹ ಐತಿ. ನಮ್ಮ ಚಿಕ್ಕೋಡಿ ಜಿಲ್ಲಾ ಮಾಡ್ತಿದ್ವಿ ಈಗಾಗಲೇ ಹೇಳ್ಕೊತ ಬಂದಿದ್ದಾರೆ. ಈ ಡಿಸೆಂಬರ್ ಒಳಗೆ ಆಗಬೇಕಂತ ಈಗಾಗಲೇ ಕೇಂದ್ರ ಸರ್ಕಾರ ಸುದ್ದಿ ಹೇಳಿದ್ದಾರೆ. ಜಿಲ್ಲೆ ವಿಭಜನೆ ಗ್ರಾಮ ಪಂಚಾಯತ್ ವಿಭಜನೆ ಎಲ್ಲ ಮಾಡೋದಿರ್ತಂದ್ರೆ ನೀವು ಡಿಸೆಂಬರ್ ಒಳಗೆ ಮಾಡ್ಕೋಬೇಕಂತ ಈಗಾಗಲೇ ಅವ್ರು ಡೆಡ್ಲೈನ್ ಕೊಟ್ಟಿದ್ರು. ಮತ್ತು 31ರೊಳಗೆ ಇವರು ಕರ್ನಾಟಕ ರಾಜ್ಯದವ್ರ ಐತಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ನಾವು ರಾಜ್ಯಕ್ಕಾಗಿ ಅವ್ರಿಗೆ ಅಂತ ಬೆಂಬಲ ಕೊಡ್ತೀವೋ. ಮತ್ತು ಕಿತ್ತೂರು ಕರ್ನಾಟಕ ಉತ್ತರ ಕರ್ನಾಟಕದಂತೆ ಪ್ರತ್ಯೇಕ ರಾಜ್ಯ ಬೇಡ್ತೇವೆ. ತೆಲಂಗಾಣ ಮಾಡಿದೊಳಗೆ ನಾವು ಹೋರಾಟ ಮಾಡ್ತೇವೆ. ಬರೋದು ವಿಷಯದೊಳಗೆ ಏನೈತಿ ನಮಗೆ ಪ್ರತ್ಯೇಕ. ಈ ಸಂದರ್ಭದಲ್ಲಿ ರುದ್ರಯ್ಯ ಹಿರೇಮಠ, ಅಮೂಲ ನಾವಿ, ಸಿದ್ದರಾಮ ಕರ್ಗಾವೆ, ರಮೇಶ್ ಡಂಗೇರ, ಜಕ್ಕಪ್ಪ ಬೆಳಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.